ನೀವೆಲ್ಲ ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಸರ್. ಈ ವರ್ಷದ ಚುನಾವಣೆ ರಣಕಣ ರಂಗೇರ್ತಾ ಇದೆ. ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಆಲ್ರೆಡಿ BJP ಮೊದಲ ಹಂತದ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆದರೆ ಕಾಂಗ್ರೆಸ್ ಪಾಳದಲ್ಲಿ ಗಮನಿಸಿದ್ರೆ ನೋಡಿ, ಇವತ್ತು CM ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಬೇಕಾಗಿತ್ತು. ದೆಹಲಿ ಪ್ರಯಾಸವನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಏನಾಗ್ತಾ ಇದೆ? ಗೊಂದಲಗಳ ಅಥವಾ ಯಾರು ನಡೆಸಬೇಕು ಅನ್ನೋದ ಅಥವಾ ಅಭ್ಯರ್ಥಿಗಳೇ ಸಿಗ್ತಾ ಇಲ್ವಾ? ಒಂದು ಕಾಂಗ್ರೆಸ್ ಪಾಲಿಗೆ ಇದು ಕ್ರುಷಿಯಲ್. ಕಾಂಗ್ರೆಸ್ ಪಾಲಿಗೆ ಇದು ಕ್ರುಷಿಯಲ್. ಯಾಕೆ ಕ್ರುಷಿಯಲ್ ಅಂತಂದರೆ, ನಾವು ಕರ್ನಾಟಕದ ಪ್ಯಾಟ್ರನ್ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಿಂದ ನೋಡ್ಕೊಂಡ್ಬನ್ನಿ. ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದಲೂ ಕೂಡ ಲೋಕಸಭೆಗೆ ಕರ್ನಾಟಕ ಅನುಸರಿಸೋ ಪ್ಯಾಟ್ರನ್ನೇ ಬೇರೆ, ವಿಧಾನಸಭೆಗೆ ಕರ್ನಾಟಕದ ಜನ ಅನುಸರಿಸೋ ಪ್ಯಾಟ್ರನ್ನೇ ಬೇರೆ. ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದ ನಂತರವಂತೂ ಅದು ಇನ್ನೂ ಸ್ಟ್ರಾಂಗ್ ಆಗಿ ಅದು ರಿಜಿಸ್ಟರ್ ಆಗ್ತಾ ಹೋಗ್ತಿದೆ. ಆ ಸೂತ್ರಬದ್ಧ ಅಥವಾ ಸಂಪ್ರದಾಯಬದ್ಧ ಮತ ಚಲಾಯಿಸುವ ವೈಖರಿ ಇದೆಯಲ್ಲ, ಆ ವೈಖರಿಯನ್ನು ಕಾಂಗ್ರೆಸ್ ಈಗ ಬ್ರೇಕ್ ಮಾಡಬೇಕಾಗಿದೆ. ಆ ಸಂಪ್ರದಾಯವನ್ನು ಕಾಂಗ್ರೆಸ್ಸು ಬ್ರೇಕ್ ಮಾಡಬೇಕಾಗಿದೆ. ಮತ್ತು ಆ ಬ್ರೇಕ್ ಮಾಡೋಷ್ಟು ಸರ್ಕಾರ ಅವ್ರದ್ದಿದೆ, ಲೀಡರ್ಶಿಪ್ಪು, CM DCM ಇದ್ದಾರೆ, ಸರಿ. ಕ್ಯಾಂಡಿಡೇಟ್ಸು ಇದ್ದಾರಾ ಅನ್ನೋದು ಅವರಿಗೆ ಮುಖ್ಯವಾದಂತಹ ಪ್ರಶ್ನೆ ಆಗಿದೆ. ಕ್ಯಾಂಡಿಡೇಟ್ಸ್ ಇಲ್ಲ ಅಂತಲ್ಲ, ಇರುವಂತಹ ಕ್ಯಾಂಡಿಡೇಟ್ಸು ಅಲ್ಲಿ ನಿಲ್ಲೋದಕ್ಕೆ ಹಿಂದೇಟು ಹಾಕ್ತಿರೋದು ಯಾಕೆ ಅನ್ನೋದಿದೆಯಲ್ಲ, ಅದು ಕಾಂಗ್ರೆಸ್ಸಿಗೆ ದೊಡ್ಡ ಸವಾಲಾಗಿರುವಂತಹ ಸಂಗತಿ. ಹೀಗಾಗಿ ಗ್ಯಾರಂಟಿ ವೋಟರ್ಸನ್ನ ಮತಗಳಾಗಿ ಕನ್ವರ್ಟ್ ಮಾಡುವ ಸಾಹಸ ಇದೆಯಲ್ಲ, ಆ ಸಾಹಸ ಅವ್ರು ಮಾಡಿದ್ರೂ ಕೂಡ ಕ್ಯಾಂಡಿಡೇಟ್ಸೇ ಇಲ್ಲದೆ ಹೋದರೆ ಆ ಸಾಹಸ ಮಾಡಿ ಏನು ಪ್ರಯೋಜನ? ಸರಿಯಾದ ಕ್ಯಾಂಡಿಡೇಟ್ಸ್ ಇಲ್ಲದೆ ಹೋದರೆ ಅನ್ನೋದು ಮುಖ್ಯವಾದಂತಹ ವಿಚಾರ. ಸದ್ಯಕ್ಕೆ ಈ ಕರ್ನಾಟಕದಲ್ಲಿ ನಡೀತಿರುವಂಥ ಸಂಗತಿ ಇದೇನೇನೆ. ಭಾರತೀಯ ಜನತಾ ಪಕ್ಷ ಅಂತೂ JDS ಜೊತೆ ಅಲೈನ್ಸ್ ಮಾಡೋದ್ರ ಮೂಲಕ BJP ವರ್ಸಸ್ ಕಾಂಗ್ರೆಸ್ ಸ್ಟ್ರೈಟ್ ಫೈಟ್ ಆಗಿ ಕರ್ನಾಟಕ ಅಖಾಡವನ್ನು ರೂಪಾಂತರ ಮಾಡಿದೆ. ಮೊದಲು JDS ಅವು ತ್ರಿಕೋಣ ಫೈಟ್ ಇತ್ತು. ಈಗ ಅಲೈನ್ಸನ್ನು ಮಾಡ್ಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ ವರ್ಸಸ್ BJP ಅನ್ನುವ ಸ್ಟ್ರೈಟ್ ಫೈಟ್, ನೇರ ಹಣಾಹಣಿ. ಇದು ಕೂಡ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ಮತ್ತು ಅದರ ಹಣಾಹಣಿಯ ತೀವ್ರತೆಯನ್ನು, ರಾಜಕೀಯ ಉದ್ವೇಗವನ್ನು ಜಾಸ್ತಿ ಮಾಡಿದೆ. ಹೀಗಾಗಿ ಮೋದಿಯವರ 370 ಗೋಲ್ ಇದೆಯಲ್ಲ, ಆ 370 ಗೋಲಲ್ಲಿ ಕರ್ನಾಟಕದ ಪಾತ್ರ ಒಂದು ಪ್ರಧಾನ ಪಾತ್ರವಾಗಿಯೇ ಇದೆ ಅಂತಲೇ ನನ್ನ. ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ಗಳ ಕೊರತೆ ಅನ್ನೋ ವಿಶ್ಲೇಷಣೆ ಸಮೀವುಲ ಅವ್ರು ಮಾಡ್ತಿದ್ರು. BJPಯಲ್ಲಿ ತದ್ವಿರುದ್ಧ ಆಗ್ಬಿಟ್ಟಿದ್ಯಾ ಅಂತ ಹೇಳಿ, ಇಟ್ಸ್ ಅ ಪ್ರಾಬ್ಲಮ್ ಆಫ್ ಟೂ ಮೆನಿನಾ ಅಂತ. ಈಗ ನಮಗೆ ಸಿಕ್ಕಿರೋ ಮಾಹಿತಿ ನೀವು ಇಲ್ಲ ಅಂತ ಅನ್ಬಹುದು, ಬಟ್ ನಮ್ಮ ರಿಸರ್ಚ್ ಮೂಲಕ ಹೇಳ್ತಾ ಇರೋದು, ಹಾಲಿ 10 ರಿಂದ 12 ಸಂಸದರಿಗೆ ಟಿಕೆಟ್ ಸಿಗೋದೇ ಡೌಟ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕೆಲವರಿಗೆ ಅಲ್ಲಿರುವ ಪಕ್ಷದ ಕಾರ್ಯಕರ್ತರೇ ವಿರೋಧ ಆದರೆ ಇನ್ನು ಕೆಲವರಿಗೆ ಹೈಕಮಾಂಡೇ ಬೇಡ ಅನ್ನೋ ನಿರ್ಧಾರ. ಹೌದಾ ಇಲ್ವಾ ಅನ್ನೋದನ್ನ ಕ್ಲಾರಿಫೈ ಮಾಡಿಬಿಡಿ. ನೋಡಿ, ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಒಂದು ಅಭ್ಯರ್ಥಿಯ ಆಯ್ಕೆಯ ಪ್ರಕ್ರಿಯೆ ನಡಿಬೇಕಾದ್ರೆ ಕೆಳಮಟ್ಟದಿಂದ ಹೋಗುತ್ತೆ. ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ವಾರ್ಡ್ನಿಂದ ಒಂದು ವಿಧಾನಸಭಾ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರದವರೆಗೂ ನಮ್ಮ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ ಏನು ಹೇಳ್ತೀವಿ, ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡಂತೆ ನಾವು ಒಂದು ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತೀವಿ. ಆ ಅಭಿಪ್ರಾಯವನ್ನು ಯಡಿಯೂರಪ್ಪನವ್ರು ಹೇಳಿಕೆ ಅಂತ ತಾವು ಗಮನಿಸ್ಬೋದು. ಕಾರ್ಯಕರ್ತರ ಅಭಿಪ್ರಾಯವನ್ನು ನೀವು ಪರಿಗಣನೆ ಮಾಡಿ ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ನಾನು ಪ್ರಸ್ತಾಪ ಮಾಡ್ತೀನಿ ಅಂತ ಕೂಡ ಯಡಿಯೂರಪ್ಪನವ್ರು ಹೇಳಿರುವಂಥದ್ದು. ಇದು ನಮ್ಮ ಪಾರ್ಟಿಯ ಪ್ರಜಾಪ್ರಭುತ್ವದ ಒಂದು ಭಾಗ. ಸೊ ಇದನ್ನೆಲ್ಲವನ್ನು ಮುಂದುವರಿಸಿ ಅಲ್ಲಿಂದ ಮುಂದಕ್ಕೆ ಹೋಗಿ ಪ್ರಜಾಪ್ರಭುತ್ವನ ಅಥವಾ ಆಡಳಿತ ವಿರೋಧಿ ಅಲೆ, ನಾನು ಆಡಳಿತ ವಿರೋಧಿ ಅಲೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಹೇಳ್ತೀನಿ. ನೋಡಿ, ನಮ್ದಂತೂ ನಮ್ದಂತೂ ಆಂತರಿಕ ಪ್ರಜಾಪ್ರಭುತ್ವ. ಅಲ್ಲಿಂದ ಮೇಲೆ ಹೋಗಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗಿ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ಆಯ್ಕೆಯ ಪ್ರಕ್ರಿಯೆ ನಡೆಯುವಂಥದ್ದು. ಈಗ ಅದರಲ್ಲಿ ಭಾಗಶಃ ಸತ್ಯಾಂಶ ಹೌದು ಅನ್ನೋದಾದ್ರೆ, ಕೆಲವರು ಅವರು ಸ್ವಯಂ ಘೋಷಿತ ನಿವೃತ್ತಿಯನ್ನು ಮಾಡಿದ್ದಾರೆ. ತುಮಕೂರಿನ ಸಂಸದರಾಗಬಹುದು, ಬೇರೆ ಬೇರೆ ಕೆಲವರು ಸಂಸದರು ಕೂಡ ಅವರಿಗೆ ಸ್ಪರ್ಧೆ ಮಾಡುವಂಥ ಆಸಕ್ತಿ ಅವ್ರಿಲ್ಲ ಅಂತ ಬಹಿರಂಗವಾಗಿ ಸುಮಾರು ಕಡೆ ಹೇಳಿದ್ದಾರೆ. ಅದಲ್ಲದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬದಲಾವಣೆ ಬೇಕು, ಕಾರ್ಯಕರ್ತರಿಗೂ ಇಲ್ಲೊಂದು ಹೊಸ ಅಭ್ಯರ್ಥಿಗೆ ಕೊಡಬೇಕು ಅಂತ ಏನಾರು ಒಂದು ಅನ್ಸಿದ್ರೆ ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಎಷ್ಟೋ ಜನ ನಿಮ್ಮ BJP ಶಾಸಕರೇ
ಇವರು ಟಿಕೆಟ್ ಕೊಡಬೇಡಿ ಹೌದು, ಅದು ಬೇಡ ಅಭಿಪ್ರಾಯ. ಅಂತ ಖಾಲಿ ಹೇಳ್ತಿದ್ರು. ಉಳಿದು ಬಿಟ್ರೆ ಅದು first ಕೂಡ ಖಾಲಿ ಅದು- ಉಳಿದು. ಅದು ಅದೇ ನಮ್ಮ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ, ಅದನ್ನು ಅವರು ಅಭಿಪ್ರಾಯ ಹೇಳೋದು ಮಾಡಿದ್ದಾರೆ. ಸರಿ ಸರಿ ನೋಡಿ, ಸಂಕೇತ್ ಆ ಅವ್ರನ್ನ ರೀತಿ ಅಶ್ವಿನ್ ಅವ್ರನ್ನ ಅದನ್ನ ಮಾತಾಡ್ಸ್ಬೇಕು, central election ರಾಮಕೃಷ್ಣ ಅವ್ರನ್ನ announce ಮಾಡ್ತಾರೆ, ಯಾರು ಅಭ್ಯರ್ಥಿ ಅಲ್ಲ, ಆಗ್ಬೇಕು ಅಂತ. ನಾನು ರಾಮಕೃಷ್ಣ ಅವ್ರನ್ನ ಅಶ್ವಿನ್ ಅವ್ರನ್ನ ಮಾತನಾಡ್ಸಕ್ ಮುಂಚೆ 3 ಹೆಸರು ಹೇಳ್ತೀನಿ. ನಿಮ್ಮ ಈ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರು ಅವ್ರ ಬಗ್ಗೆ ಏನ್ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ ನಿಮಗೆ ಸಿಕ್ಕಿರೋ ಮಾಹಿತಿ ಹಂಚ್ಕೊಳ್ಳಿ. ಶೋಭಾ ಕರಂದ್ಲಾಜೆ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಅನಂತ್ ಕುಮಾರ್ ಹೆಗಡೆ ಅವರು, ನಿಮ್ಮ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಏನಂತ ರೆಸ್ಪಾನ್ಸ್ ಬರ್ತಿದೆ ಇವ್ರ 3 ವಿಚಾರ? ಗೌಪ್ಯವಾಗಿ ಅವರವರ ಹೇಳಿಕೆಗಳನ್ನ ಅವರು ಅದರಲ್ಲಿ ಸಂದಾಯ ಮಾಡಿರ್ತಾರೆ. ಅದು ಯಾರಿಗೆ ವರಿಷ್ಠರಿಗೆ ತಲುಪಬೇಕು ಅದು ತಲುಪಿರುತ್ತೆ, ಅಲ್ಲಿ ನಿರ್ಣಯ ಮಾಡ್ತಾರೆ. ರೈಟ್ ರೈಟ್. ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಡಿಬೇಟ್ ಆಗ್ತಿದೆ, ಗೋ ಬ್ಯಾಕ್ ನೋಡಿ, ಇದು ಇದಕ್ಕೆ ಇಲ್ಲ, ನಮ್ದೊಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯಲ್ಲಿ ಗೌಪ್ಯವಾಗಿ ವೈಯಕ್ತಿಕ ಹೇಳಿಕೆಗಳನ್ನ ದಾಖಲು ಮಾಡಿರುತ್ತೆ. ಅದು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಸಲ್ಲುತ್ತದು. ಅಲ್ಲ, ರಾಮಕೃಷ್ಣ ಅವ್ರು ಸರ್ದಿಗ್ ಮುಂಚೆ ಮಾತಾಡ್ತಿದ್ದಾರೆ, ಆದ್ರೆ ಸರ್ದಿಗ್ ಮುಂಚೆ ಲಿಸ್ಟ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಬಿಜೆಪಿ ಅವರು. ನೀವಿನ್ನ ಪಟ್ಟಿ ಬಿಡುಗಡೆಗೆ ಮುಂದಾಗಿಲ್ಲಪ್ಪ, ಅದೇನು ಅಷ್ಟೊಂದು ಕಾನ್ಫಿಡೆನ್ಸ್ ಅಥವಾ ಕನ್ಫ್ಯೂಷನ್ ಅಂತ? ಇಲ್ಲ ನೋಡಿ, ಅವ್ರು ಪಟ್ಟಿ ಬಿಡುಗಡೆ BJP ಅವ್ರು ಮಾಡಿರ್ತಕ್ಕಂಥದ್ದು 100 ಸೀಟಲ್ಲಿ 34%, 34 ಜನನ ಅಳಬ್ರಿದ್ದವ್ರಿಗೆ ಯಾರು ಕೆಲಸ ಮಾಡಿಕ್ಕೆ ಸರಿಯಾಗಿಲ್ಲ, ಅವ್ರು ನಾಲಾಯಕ್ ಅಂತೇಳಿ ತೀರ್ಮಾನ ಮಾಡಿ ತೆಗೆದಾಕಿದ್ದಾರೆ. ಅದು ಮೋದಿ ಸ್ಟೈಲ್. ಅದು ಚೆನ್ನಾಗಿ ಮಾಡಿದ್ರು ತೆಗೆದಾಕ್ತಾರೆ, ಮತ್ತೊಂದು ತೆಗೆದಾಕ್ತಾರೆ. ಆ ಕೆಲಸ ಮಾಡೋದಕ್ಕೆ ಅಲ್ಲ, ಆ ಕೆಲಸ ಮಾಡೋದಕ್ಕೆ ಮೇಡಮ್ ಇರಿ, ಆಂತರಿಕ ಪ್ರಜಾಪ್ರಭುತ್ವ BJP 2013 ಸತ್ತೋಗಿದೆ. ಏನಿದ್ರು ಮೋದಿ ಅಮಿತ್ ಶಾ ಅಷ್ಟೇ ಒಂದು ಲಿಸ್ಟ್ ಇಟ್ಕೋತಾರೆ. ಖುಷಿ ಏನ್ ಗೊತ್ತಾ, ಅವ್ರ ಪಕ್ಷ ಅಪ್ಗ್ರೇಡ್ ಆಗಿದೆಯಪ್ಪ. ಲಕೋಟೆಲ್ ಬರ್ತಿತ್ತು, ಇವಾಗ ಲಕೋಟೆಲ್ ಬರ್ತಿಲ್ಲ, ಅಪ್ಗ್ರೇಡ್ ಆಗಿದ್ದಾರೆ. ಹೇಳಿ ಸರ್ ನೀವು. ವೆರಿ ಗುಡ್, ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲು ಇತ್ತು, ನೀವು ಹೇಳ್ದಂಗೆ ಬೇರೆ ತರ ಬರುತ್ತೆ, ಅದಕ್ಕೆ ನಾನು ಹೋಗಿಲ್ಲ. ಬೇರೆ ತರ ಬರುತ್ತೆ, ನಾನು ಅದನ್ನ ಹೇಳಿಲ್ಲ. ನಮ್ಮ ರಾಜ್ಯದ ಹೇಳ್ತಕ್ಕಂಥದ್ದು, ನಮ್ಮಲ್ಲಿ ಎಂದೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಡಿಡೇಟ್ಗಳಾಗ್ಲಿ, ನಾಯಕರುಗಳಾಗ್ಲಿ, ಅನುಭವದ ಕೊರತೆ ಆಗ್ಲಿ, ಅರ್ಥ ಆಗ್ತಿದೆ, ಜನಗಳ ಜೊತೆ ಒಡನಾಟಿ ಇರ್ತಕ್ಕಂಥವ್ರಾಗ್ಲಿ ಎಂದೂ ಕೊರತೆ ಇಲ್ಲ. ಒಂದು ಸರಿ AICC ನಲ್ಲಿ ತೀರ್ಮಾನ ಆಗಿ ಕ್ಯಾಂಡಿಡೇಟ್ ಲಿಸ್ಟ್ ಆದ ತಕ್ಷಣ ಎಲ್ಲರೂ ಕೂಡ ರೆಡಿಯಾಗಿ ಎಲೆಕ್ಷನ್ ನಿಲ್ತೇವೆ, ಕಾರ್ಯಕರ್ತರು ಅವ್ರ ಹಿಂದೆ ಇರ್ತೇವೆ. ಮಂಡ್ಯದಲ್ಲಿ ರವೀಂದ್ರ ಅವರು 100 ಕೋಟಿ, ಅವ್ರು 0 ಎಷ್ಟು ಅಂತ ಕೇಳ್ರಿ, 100 ಕೋಟಿ 0 ಕೇಳಿ. ಅದೇನ್ ಎತ್ತ ಹೇಳ್ದಂಗ 2,500 ಕೋಟಿ 1,500 ಕೋಟಿ ನಿಮ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಜೀನಾಮೆ ನಿರಾಶೆ ಆಗಿದ್ದಾರೆ. ನಿರಾಶೆಯಲ್ಲಿ ಮಾತಾಡ್ತಾ ಇದ್ದಾರೆ ಡಾಕ್ಟ್ರು. ಅರ್ಥ ಆಗ್ತಿದ್ಯಾ? ಡಾಕ್ಟರ್ಗಳು ನಿರಾಶೆ ಆಗ್ಬಾರ್ದು, ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಅವರು ರವೀಂದ್ರ ಅವ್ರಿಗೆ ಹೇಳ್ತಾರ, ನಾನು 100 ಕೋಟಿ ಅಂತಕ್ಕಂಥದ್ದು ಸುಮ್ಮನೆ ಅಲ್ಲ. ಅದು ಏನೋ BJP ಅವ್ರು ಹೇಳ್ಕೊಟ್ರು ಅಂತ ಹೇಳ್ತಕ್ಕಂಥದ್ದಲ್ಲ. ಮಂಡ್ಯ ಈ ಸರಿ ಗೆಲ್ಲೇಬೇಕು ಅಂತೇಳಿ JDS ಅವ್ರು ಬೇರೆ ಪಣ ತೊಟ್ಟಂಗಿದೆ. ನಮ್ಮ ರಾಜ್ಯದಲ್ಲಿ ಅರ್ಥ ಆಗ್ತಿದ್ಯಾ, ಪ್ಯಾನ್ ಇಂಡಿಯಾ ಗೌರ್ಮೆಂಟ್ ಇದೆ, ಸಿದ್ದರಾಮಯ್ಯ ಫೈನಾನ್ಸ್ ಇದೆ, ಅರ್ಥ ಆಗ್ತಿದ್ಯಾ, DK ಶಿವಕುಮಾರ್ ಅವರ ನಾಯಕತ್ವ ಇದೆ. ಈಗಾಗಲೇ ಹಿಮಾಚಲದಲ್ಲಿ ಏನ್ ಬಾಯಿ ಮುಚ್ಚಬೇಕು, BJP ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ ಇದೆ. ನನ್ನ ಸಮಾಧಾನಕ್ಕೆ ಇದೊಂದು ಕೇಳಿಸ್ಕೊಂಬಿಡಿ ಸರ್. DK ಶಿವಕುಮಾರ್ ಅವರು ಹಂಗ ಹೋಗಿ ಹಿಂಗ್ ಬರ್ತಿದ್ದಂಗೆ ವಿಕ್ರಮಾದಿತ್ಯ ಹೋಗಿ ಭೇಟಿ ಮಾಡಿದ ದೆಹಲಿಯಲ್ಲಿ BJP ನಾಯಕರನ್ನ ಫಾರ್ ಯೋರ್ ಇನ್ಫಾರ್ಮೇಶನ್ ಮುಂದುವರಿಸಿ. ವೈಯಕ್ತಿಕವಾಗಿ ಹೋಗ್ತಕ್ಕಂಥದ್ದು, ಮೀಟ್ ಮಾಡ್ತಕ್ಕಂಥದ್ದು ನೀವ್ ಹೇಳಿದ್ರಿ ಅದಕ್ಕೆ ನಾನು ಹೇಳಿದೆ. ನೀವ್ ಹೇಳಿದ್ರಿ ಹಿಮಾಚಲ ಪ್ರದೇಶ, ಕಾಫಿ ಕುಡಿ ವಾಪಸ್ ನಮ್ಮ ರಾಜ್ಯಕ್ಕೆ ಅದನ್ನ ಹೇಳ್ತಕ್ಕಂಥದ್ದು. ಈ ಕ್ಷೇತ್ರ ನಾವು ಕಾಂಗ್ರೆಸ್ ಅವ್ರು ಲಿಸ್ಟ್ ಮಾಡ್ತಕ್ಕಂಥದ್ದು ನಿಜ. 28 ಜನ ಕ್ಯಾಂಡಿಡೇಟ್ಗಳಿದ್ದಾರೆ, ಎಲ್ಲ ಅನುಭವಸ್ಥರೇ ಇದ್ದಾರೆ. ಈ ಸರ್ಕಾರದಲ್ಲಿ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು. ಮತ್ತು ಯಾರು ಹೇಳಿದ್ರು ನಿಂತ್ಕೋಬೇಕ್ರಿ, ನನ್ಗೆ ಹೇಳಿದ್ರು ನಿಂತ್ಕೋಬೇಕು, ಇನ್ನೊಬ್ಬ ಹೇಳಿದ್ರು ನಿಂತ್ಕೋಬೇಕು. ನಿಂತ್ಕೋಬೇಕಷ್ಟೇ, ಅದಕ್ಕೆ ಎರಡೇ ಮಾತೇ ಇಲ್ಲ. ಅದಕ್ಕೆ ನಿಂತ್ಕೋಬೇಕು, ನಿಂತ್ಕೋಬೇಕು. BJP ಅವ್ರ ತರ ಯಾವ್ದೋ ಪೋಸ್ಟ್ ಹಾಕ್ಸಿ ಪಾಪ ಶೋಭಾ ಕರಂದ್ಲಾಜೆ ಅವ್ರು ಕಣ್ಣೀರ್ ಹಾಕೋದೊಂದು ಬಾಕಿ.
ಅವರೇ ಇವರೇ ಹೊರಡಿಸ್ತಾವ್ರೆ ಹಾಕಿ. ನೀನು ಈ ಏರಿಯಾ ಅದು ಹಾಡುಗಳು ನೋಡಿದಿರಾ? ಕಾಂಗ್ರೆಸ್ನವರಿಗೆ ಅಲ್ಲ, ಹಾಡುಗಳು ನೋಡಿದಿರಾ? ಜಾಸ್ತಿ ಆಗ್ಬಿಟ್ಟಿದೆ BJP ಬಿಜೆಪಿ ಮೇಲೆ. ಬರ್ತಾ ಇದಾರೆ ತುಂಬಾ ಹಾಡುಗಳು. ಎಂಡೋರ್ಸ್ಮೆಂಟ್ ಮಾತಾಡ್ತೀರಲ್ಲ ನಮ್ಮ ಕಾಂಗ್ರೆಸ್ ಸಿಂಪತಿ ಸರ್, ಶೋಭಾ ಅವ್ರ ಬಗ್ಗೆ ಸಿಂಪತಿ. ಬಿಜೆಪಿ ಮೇಲೆ ಸಿಂಪತಿ ಅನ್ಸುತ್ತೆ. ಬಹುಶಃ ಬಿಜೆಪಿಗೆ ಬಂದ್ಬಿಡ್ಬೋದು ಅನ್ಸ್ತಾ ಇದೆ. ಪುತ್ತಿಲ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವರೆಲ್ಲ ಆ ಕ್ಷೇತ್ರ ಬೇಕು ಅಂತ. ಸಿಟಿ ರವಿ ಅವ್ರನ್ನೆಲ್ಲ ಬಿಟ್ಟು ಇಂಡೈರೆಕ್ಟ್ ಆಗಿ ಶೋಭಾ ಕಾರಂದ್ಲಾಜೆ ಮನೆ ಪುತ್ತಿಲ್ ಕಳಿಸ್ಬೇಕು ಅವ್ರನ್ನ ಅಂತ. ನಿಮ್ ಕಾಂಗ್ರೆಸ್ ನಮ್ಮ ಅವ್ರಿಗೆ meet ಕಾಂಗ್ರೆಸ್ ಮಾಡಿಲ್ವಾ? ಅಲ್ಲಿ ಈ ರೀತಿಯಾದಂತ ಕಿತ್ತಾಟ ಅಲ್ಲ, ಯಾವುದೂ ಪುತ್ತಿಲ್ ಇಲ್ಲ. ಅವ್ರನ್ನ ಹೋಗಿ ಕಾಂಗ್ರೆಸ್ ಆದ್ರೆ ನಾಯಕರು meet ಮಾಡಿಲ್ವಾ? ನಮಗೆ ಬೇಕಾಗಿರೋದು JDS ಅವರು 3-5 ಅಂತ ಏನು ಮಧ್ಯದಲ್ಲಿ ಹೇಳ್ತಾ ಇಲ್ಲ ಅವರು. ನೋಡ್ರಿ 2 ಸೀಟ್ ಅಲ್ಲ, ರಾಮಕೃಷ್ಣ ಅವರೇ, ರಾಮಕೃಷ್ಣ ಅವರೇ. 3 ಸೆಕೆಂಡ್ ಕೊಡಿ. ನಾವಾದ್ರೆ ದೇವೇಗೌಡರು ಮನೆಗೆ ಹೋಗಿ ಅರ್ಥ ಆಗ್ತಿದೆ ಅವ್ರ ಹಿರಿತನಕ್ಕೆ, ಅವ್ರ ಗೌರವಕ್ಕೆ ಮನೆಗೆ ಹೋಗಿ ಏನ್ ಸರ್ ಏನು ಅಂತ ಕೊಯ್ಲೇಷನ್ ಕೇಳ್ತಾ ಇದ್ವಿ. ಇವತ್ತು ಅವ್ರು ಡೆಲ್ಲಿ ಬಾಗ್ಲು ಅಲಿತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಖೇದ ಆಗುತ್ತೆ. ಆಯ್ತು ಸರ್, ಆಯ್ತು. ಅಲ್ಲಿಗೆ ಒಂದು ಕ್ವಶನ್ ಮಾರ್ಕ್ ಇಟ್ಟಿ. ಅಶ್ವಿನ್ ಅವರೇ ಬಹಳ ಖುಷಿಯಲ್ಲಿದ್ದೀರಿ. ಯಡಿಯೂರಪ್ಪರು ಹೇಳ್ಬಿಟ್ರಿ ಇವತ್ತು 2-3 ಕೊಡೋದ್ರ ಬಗ್ಗೆ ತೀರ್ಮಾನ ಆಗಿದೆ ಅಂತೇಳಿ. ಎಕ್ಸ್ಪೆಕ್ಟ್ ಮಾಡಿದ್ರ ಅಥವಾ ಇಷ್ಟೇ ಬೇಕು ಅಂತ ಏನಾದ್ರು ಹಠ ಹಿಡ್ದಿದ್ರ? ಸರ್, ಅದು 2-3 ಯಾವ್ದು ಅಂತ ತಿಳ್ಕೊಬೋದಾ? ಯಾವ್ದ್ರ ಮೇಲೆ ಇದೆ ಅಂತೇಳಿ JDS ನಮ್ಮ ರಾಜ್ಯದ ನಾಯಕರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದು 1 ಸೀಟ್ ಇರ್ಬೋದು, 3 ಇರ್ಬೋದು. ರಾಮಕೃಷ್ಣ ಅವ್ರು ಕೇಳಿಸ್ಕೊಂಡು ಆಮೇಲೆ ಕೌಂಟರ್ ಕೊಡಿ, ನಾ ಇಲ್ಲೇ ಇರ್ತೀನಿ. ಇನ್ನ ಆಯ್ತು ಬರ್ಕೊಳ್ಳಿ. ಇನ್ನು 5 ಸೀಟ್ ಇರ್ಬೋದು. ಆದರೆ ಪೂಜ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಅವರು ಮಾಡುವಂಥ ಇಂಪ್ಯಾಕ್ಟ್ ಪ್ಲಸ್ 10 ಕ್ಷೇತ್ರಗಳಿಗಾಗುತ್ತೆ. ಆದ್ದರಿಂದ ಸಮೀವುಲ್ಲಾ ಸರ್ ಹೇಳಿದ್ರಲ್ಲ, ನೇರ ಹಣಾಹಣಿ ಆಗುತ್ತೆ. ಅದರಿಂದ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಅಲ್ಲೇನಿದ್ದಾರೆ ಲೀಡ್ರುಗಳು ಅನ್ನಿಸ್ಕೊಂಡವರು ಹಿಂದೇಟಾಗ್ತಿದ್ದಾರೆ. ಏನಕ್ಕೆ ಅಂತ ಹೇಳ್ತೀನಿ. ಹಾಲಿ ಸಚಿವರು, ಹಾಲಿ ಶಾಸಕರಿಗೆ ನೀವು ನಿಂತ್ಕೊಳ್ರಪ್ಪ ಅಂದರೆ ಅವ್ರು ನಿಂತ್ಕೊಳ್ಳೋಕ್ಕೆ ಶಕ್ತಿನೇ ಇಲ್ಲ. ಭಯ ಏನು ಗೊತ್ತಾ? ಕುಮಾರಣ್ಣ ಅವರು 3 ಸೀಟ್ ತಗೊಳ್ತಾರೆ, 5 ಸೀಟ್ ತಗೊಳ್ತಾರೆ ಅಂತಲ್ಲ. ಕುಮಾರಣ್ಣವರು ಕಲ್ಯಾಣ ಕರ್ನಾಟಕ ಇರ್ಬೋದು, ನಮ್ಮ ಬೆಳಗಾವಿ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಈ ಭಾಗದಲ್ಲಿ ಅವರ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಇದರಿಂದ ನಾವು ಸೋಲ್ತೀವಿ ಅಂತ ಅವ್ರಿಗೆ ಗೊತ್ತಾಗಿ ಮನವರಿಕೆಯಾಗಿ ಮಂಡ್ಯ ಈಗ ನೋಡಿ ನಿಮ್ಗೆ ಒಂದು ಎಡ್ಜ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಪ್ಪ. ಅಲ್ಲಿ ಅವ್ರವರೇ ಕಿತ್ತಾಡ್ತಿದ್ದಾರೆ. ರವೀಂದ್ರ ಅವ್ರು ಹೇಳ್ತಿದ್ದಾರೆ ಸ್ಟಾರ್ ಚಂದ್ರು ಅಂತ ಅನೌನ್ಸೇ ಆಗ್ಲಿಲ್ಲ ಅಷ್ಟು ಬೇಗ. ಚಲುವರಾಯ ಸ್ವಾಮಿ ಅವ್ರನ್ನ ಪಾಪ ನಿಲ್ಲಿಸಬೇಕು ಅಂತ ರಾಮಕೃಷ್ಣ ಸರ್ ನನಗೆ ಸಂಬಳ ಕೊಡ್ತಾರೆ ಸರ್ ಪ್ರಶ್ನೆ ಕೇಳಕ್ಕೆ. ದಯವಿಟ್ಟು ನನ್ನ ಅವಕಾಶ ಕಿತ್ಕೊಬೇಡಿ. ಪ್ರಶ್ನೆ 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 ನಮ್ ವ್ಯವಸ್ಥೆ ಹಂಗೆ ಇರೋದು ಸರ್. ಗೌರವಧನ ತಗೊಳ್ಳೋಣ, ಇನ್ನ ಏಜ್ ಇದೆ ಸರ್. ಚಲುವರಾಯ ಸ್ವಾಮಿ ಅವ್ರ ಹೆಸರು ಮುನ್ನೆಲೆಗೆ ಬರ್ತಿತ್ತು, ಅವರೇ ಮುಂದಿಟ್ಟಂತೆ ಸ್ಟಾರ್ ಚಂದ್ರು ಅನ್ನೋ ಹೆಸರು. ಡಾಕ್ಟರ್ ರವೀಂದ್ರ ಅವ್ರ ಪಾಪ ಆಕ್ರೋಶನೋ ಅಸಮಾಧಾನನೋ ಬಹಿರಂಗ ನಿಮ್ಗೆ ಎಡ್ಜಿತ್ತು ಸರ್. ಬಟ್ ನಿಮ್ಗೆ ಕ್ಲಾರಿಟಿ ಇಲ್ಲ. ಸುಮಲತಾ ಅವರ, ಮಂಜುನಾಥ್ ಅವರ, ಮತ್ತೊಬ್ಬರ ಮಗದೊಬ್ಬರ, ನಿಮ್ ಕ್ಷೇತ್ರದಲ್ಲೇ ಕನ್ಫ್ಯೂಷನ್, ನಿಮ್ಮ ಬೆಲ್ಟ್ ಅಲ್ಲೇ ಕನ್ಫ್ಯೂಷನ್. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ವಿಚಾರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು 100ಕ್ಕೆ 100ರಷ್ಟು ನಮ್ಮಲ್ಲಿ ಕನ್ಫ್ಯೂಷನ್ ಇಲ್ಲ. 8 ತಾಲೂಕಿನ ಶಾಸಕರಿರ್ಬೋದು, ಮಾಜಿ ಶಾಸಕರು, ಸಚಿವರು, ಅಲ್ಲಿನ ಒಂದು ಸ್ಥಳೀಯ ಒಂದು ಮುಖಂಡರುಗಳು ಈಗ ಆಲ್ರೆಡಿ ಕುಮಾರಣ್ಣ ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ನ ಮಿತ್ರರು ಹೇಳ್ತಿದ್ರು, ರವೀಂದ್ರ ಅವರು ಒಂದು ದೊಡ್ಡ ಒಂದು ಸಂಘದ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು, ಒಂದು ಎಕ್ಸ್ಪೀರಿಯನ್ಸ್ ಇರೋಂಥ ಒಂದು ವ್ಯಕ್ತಿಗೆ ಅವ್ರಿಗೆ 100 ಕೋಟಿ ಎಷ್ಟೋ ಸೊನ್ನೆಗಳಿದೆ ಅನ್ನೋದು ಕೇಳೋದು ತಪ್ಪು. ಅವರು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 106 ಕೋಟಿಗೆ ನೀವು MP ಕ್ಷೇತ್ರದ ಒಂದು ಅಭ್ಯರ್ಥಿಯ ಒಂದು ಟಿಕೆಟ್ನ ನೀವು ಸೇಲ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನೀವು ಅದಕ್ಕೆ ಖಂಡಿಸಬೇಕು. ನೀವು ಖಂಡಿಸಬೇಕು, ಇಲ್ಲ ಸಮರ್ಥಿಸಬೇಕು. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಮಾನ್ಯ ಚಲುವರಾಯ ಸ್ವಾಮಿ ಅವರ ಹೇಳಿಕೆ ಕೊಡ್ತಿಲ್ಲ. 100 ಕೋಟಿ ಯಾರು ಹೇಳ್ತಿರೋದು? ನಿಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಹೇಳ್ತಿರೋದು. ಮಾನ್ಯ ರವೀಂದ್ರ ಅವರು ಹೇಳ್ತಿದ್ದಾರೆ ಪಕ್ಷಕ್ಕೆ ಅವರು ಕಷ್ಟಪಟ್ಟಿದ್ದಾರೆ ಸ್ವಾಮಿ. 100 ಕೋಟಿಗೆ ಸೊನ್ನೆ ಎಷ್ಟಿದೆ ಅಂತ ಕೇಳೋದು ಅಗ್ರವಾಗಿ ಕೇಳಬಾರ್ದು. 100 ಕೋಟಿಗೆ ಸೇಲ್ ಮಾಡ್ಕೊಂಡಿದ್ದಾರೆ ಅಂತ ಏನಕ್ಕೆ ಕೇಳ್ತಿದ್ದಾರೆ? ಒಂದು ದೊಡ್ಡ ಹುದ್ದೆನಲ್ಲಿದ್ದಾರೆ ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಇವತ್ತು ಡಾಕ್ಟರ್ CN ಮಂಜುನಾಥ್ ಅವರು ಮೈಸೂರಿಗೆ ಹೋದ್ರು, ಸ್ಥಳೀಯ ಮುಖಂಡರು ಹೇಳ್ತಾರೆ ನೀವು ನಮ್ಮ ಜಿಲ್ಲೆಗೆ ಬನ್ನಿ ಅಂತ. ಕೋಲಾರಕ್ಕೆ ಹೋಗ್ತಾರೆ, ಇಲ್ಲ ತುಮಕೂರಿಗೆ ಹೋಗ್ತಾರೆ, ತುಮಕೂರಿಗೆ ಬನ್ನಿ ಅಂತ ಹೇಳ್ತಾರೆ. ಸ್ಥಳೀಯ ನಾಯಕರು ಒಂದು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನಾಯಕರ ಮಟ್ಟದಲ್ಲಿ ನಾವು ಒಂದು NDA ಭಾಗವಾಗಿರೋದ್ರಿಂದ ಒಂದು ಚರ್ಚೆನಲ್ಲಿದೆ. ಚರ್ಚೆ ಆದಾಗ ನಾನು ಈಗಲೇ ಹೇಳಿದೆ, ಅದು 2 ಸ್ಥಾನ ಇರ್ಬೋದು, 3 ಇರ್ಬೋದು, 5 ಇರ್ಬೋದು. ಆದರೆ ಇವತ್ತು ಕಾಂಗ್ರೆಸ್ ಅವರು ಹಿಂದೇಟು ಹಾಕ್ಲಿಕ್ಕೆ ನನಗೆ ಕ್ಷೇತ್ರ ಬೇಡಪ್ಪ, ನಾನಿಲ್ಲಿ ಯಾವುದೋ ಒಂದು ಬೋರ್ಡ್ ಚೇರ್ಮನ್ ಆಗಿದ್ದೀನಿ, ನಿಗಮ ಅಥವಾ ಮಂಡಳಿಗಳ ಅಧ್ಯಕ್ಷರಿದ್ದೀನಿ, ನೆಮ್ಮದಿಯಾಗಿ ನಾನು 4 ವರ್ಷ ಇಲ್ಲಿ ಸೀಟಲ್ಲಿ ಕೂತ್ಕೊಂಡಿರ್ತೀನಿ, ಚುನಾವಣೆಗೆ ಹೋಗಿ ಕೈ ಸುಟ್ಕೊಳ್ಳೋದು ಬೇಡ ಅನ್ನೋದಕ್ಕೆ ಕಾರಣ ಕುಮಾರಣ್ಣ ಅವರು 28 ಕ್ಷೇತ್ರದಲ್ಲಿ ಪರಿಣಾಮ ಬೀರ್ತಾರೆ ಅಂತ ಕಾಂಗ್ರೆಸ್ನ ನಾಯಕರು. ಮೋದಿ ವೇವ್ಗಿಂತ ಕುಮಾರಣ್ಣ ವೇವ್ ಜಾಸ್ತಿ ಇರುತ್ತೆ. ಕುಮಾರಣ್ಣ ಅವರು ಹೇಳಿದ್ದಾರೆ ನಮ್ಮ ಒಂದು ಈಗ ಕಳೆದ 1 ತಿಂಗಳಿಂದ ಒಂದು 25 ಕ್ಷೇತ್ರ ಗೆಲ್ಬೋದು NDA ಭಾಗ ಕರ್ನಾಟಕದಲ್ಲಿ ಅಂತಿತ್ತು. ಇವತ್ತು ಕಾಂಗ್ರೆಸ್ನ ನಾಯಕರ ಹೇಳಿಕೆಗಳು, ಅವರ ಮಿತ್ರ ಪಕ್ಷಗಳ ಹೇಳಿಕೆಗಳು
ದೇಶ ವಿಭಜಿಸೋದಾಗ್ಲಿ, ಇದು ದೇಶನೇ ಅಲ್ಲ ಅಂತ ಹೇಳೋದು. ಶ್ರೀರಾಮ ಅನ್ಬಾರ್ದು ಅಂದ್ರೆ ಏನಿದೆ, ಶ್ರೀರಾಮ ದೇವ್ರೇ ಅಲ್ಲ ಅಂತ ಹೇಳಿಕೆಗಳನ್ನ ನೀವು ಖಂಡಿಸ್ತಿಲ್ಲ. ನಿಮ್ಮ ಮಿತ್ರ ಪಕ್ಷಗಳು ಹೇಳಿ ನೀವೇ ಹೋಗ್ತೀರಾ, ನೀವೇ ಒಂದು ಅಳಿವಿನ ಹಂಚಿಗೆ ನೀವು ಹೋಗ್ತಾ ಇದ್ದೀರಾ. ದೇಶಾಭಿಮಾನ ಬರುತ್ತೆ. ಮುಸಲ್ಮಾನ ಇರ್ಲಿ, ಹಿಂದೂ ಇರ್ಲಿ, ಕ್ರೈಸ್ತ ಇರ್ಲಿ, ದೇಶಾಭಿಮಾನ ಬೆಳೆಸ್ಕೊಳ್ಳಿ. ನೀವು ಮುಸಲ್ಮಾನರನ್ನ ಎದುರಿಸ್ಕೊಂಡು ಮುಸಲ್ಮಾನರ ಜೊತೆ ಇರ್ತೀವಿ ಅಂತ ಎದುರಿಸಿ ನಿಮ್ ಜೊತೆ ಇರ್ತೀವಿ ಅಂತ ಹೇಗೆ ಅಂತ ಹೇಳ. ಯಾವ ರೀತಿ KG DG ಯಾರೋ ಕಿಡಿಗೇಡಿ ಯುವಕರುಗಳು ಮಾಡೋದು, ಇಡೀ ಸಮುದಾಯಕ್ಕೆ ಕಾಂಗ್ರೆಸ್ ಅವರು ಕೆಟ್ಟ ಹೆಸರು ಕೊಡ್ತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದಂಗೆನೆ ಕಾಂಗ್ರೆಸ್ ಅವ್ರು ಮಾಡಿಸಿದ್ರು ಅಂತ ಯಾರಾದ್ರೂ ಹೇಳಿದ್ರ? ಕಾಂಗ್ರೆಸ್ನ ನಾಯಕರ ಹೇಳಿಕೆಗಳೇ ನಿಮ್ಮ ಪಕ್ಷಕ್ಕೆ ಮುಳುವಾಗ್ತಿದೆ ಸ್ವಾಮಿ. ದೇಶದ ವಿರುದ್ಧ ಮೇಕೆದಾಟು ಉದ್ಧಾರ ಮಾಡ್ತೀವಿ, ಅದು ನಮ್ಗೆ ಅಸ್ತ್ರ. ಮಹದಾಯಿ ಬಗ್ಗೆ ಮಾಡ್ತೀವಿ ಅಂದ್ರೆ ಅದು ಅಸ್ತ್ರ. ಕೃಷ್ಣ ಹಾಗೂ ಭದ್ರಾ ಅಪ್ಪರ್ ಪ್ರಾಜೆಕ್ಟ್ ಗಳನ್ನ ತರ್ತೀವಿ. ರಾತ್ರಿ ನೀವು ತಂದು ಅಣೆಕಟ್ಟು ಕಟ್ಟಿ ಅಂತ ಹೇಳ್ತೀರಾ. ಬೆಂಗಳೂರಿಗೆ ನಡಿಗೆನಲ್ಲಿ ಬಂದ್ರು ಸರ್. ಆ ಭಾಗದ ರೈತರು ಗಮನಿಸಿದ್ದಾರೆ, ಅವರು ಉತ್ತರ ಕೊಡ್ತಾರೆ. ವಿಷಯಾಂತರ ನೇರವಾಗಿ ಮತ್ತೆ ಹಿಂದೆ ಹಾಕ್ಲಿಕ್ಕೆ ಕಾರಣ ಕೊಟ್ಟಿದ್ದೀನಿ. ಆಯ್ತು, ನೀವು ಉತ್ತರ ಕೊಡಿರಂತೆ. ಸಮೀವುಲ್ಲ ಸರ್. ಈಗ ನಾನು ಸಂಕೀರ್ತ ಅವ್ರನ್ನ ಕೇಳಿದೆ, ಅವ್ರು ಡಿಫೆಂಡ್ ಮಾಡ್ಕೊಳ್ಳೇಬೇಕು ಪಕ್ಷವನ್ನ. 10 ರಿಂದ 12 ಕ್ಷೇತ್ರದಲ್ಲಿ ಹಾಲಿ ಸಂಸದರ ಬಗ್ಗೆನೇ ಅಪಸ್ವರಗಳಿದೆ. ಮೋದಿ ವೇವ್ ನಿಜ, ಲೋಕಸಭಾ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಮೋದಿ ವೇವ್ ಈಗಲೂ ಕೂಡ ವರ್ಕೌಟ್ ಆಗಬಹುದು, ಅದನ್ನ ನಾವು ಅಲ್ಲಗಳೆಯೋ ಹಾಗಿಲ್ಲ. ಬಟ್ ಸ್ಟಿಲ್ ಲೋಕಲಿ ಇರುವಂತಹ ಆ ಮತದಾರರ ವಿಶ್ವಾಸವನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಬಿಜೆಪಿಯ ಅನೇಕ ಸಂಸದರು ಫೇಲ್ಯೂರ್ ಆಗಿದ್ದಾರೆ. ಎಸ್ ಆರ್ ನೋ? ಎಸ್, ಅದರಲ್ಲೇನು ಅನುಮಾನನೇ ಇಲ್ಲ. ಈ ಎಲೆಕ್ಷನ್ ಇಂತಹ ಇಶ್ಯೂಸ್ ಮೇಲೆನೆ ಕರ್ನಾಟಕದ ಮಟ್ಟಿಗೆ ನಡೆಯೋದು. ಅಂದ್ರೆ ಬಿಜೆಪಿಯವರು ನೀವೇ ಹೇಳಿದ ರೀತಿಯಲ್ಲಿ ಈಗ ಒಂದು ಮೋದಿಯವರು ಫ್ಯಾಕ್ಟ್ರು, ಎರಡನೇದು ಸ್ಟೇಟ್ ಗೌರ್ಮೆಂಟನ್ನು ಅಟ್ಯಾಕ್ ಮಾಡೋದು ಬಿಜೆಪಿ. ಒಂದು ಮೋದಿಯವರ ವರ್ಚಸ್ಸು, ಎರಡನೇದು ರಾಜ್ಯ ಸರ್ಕಾರವನ್ನು ಅಟ್ಯಾಕ್ ಮಾಡೋದು, ಯಾವ ಇಲ್ಲಿ ಇದ್ರಲ್ಲಿ ಫೇಲ್ಯೂರು, ಈ ಥರ ಫೇಲ್ಯೂರು ಅಂತೇಳಿ. ಮೂರನೇದು ರಾಮ ಮಂದಿರ. ಈ ಥರದ ಕೆಲವು ಇಶ್ಯೂಸ್ಗಳನ್ನ ಅಂದರೆ ರಾಷ್ಟ್ರೀಯತೆಯನ್ನು ಇಟ್ಕೊಂಡು ಬಿಜೆಪಿ ಮುಖ್ಯವಾಗಿ ಈ ಚುನಾವಣೆಯನ್ನು ಈ ಕರ್ನಾಟಕದಲ್ಲೂ ಕೂಡ ಒಂದು ಪ್ರಬಲ ಅಸ್ತ್ರವಾಗಿ ಬಳಸಿದರೆ, ಕಾಂಗ್ರೆಸ್ ಪಾರ್ಟಿ ಪ್ರಾದೇಶಿಕತೆಯನ್ನು ಮುಖ್ಯವಾಗಿ ಬಿಜೆಪಿಯ ವಿರುದ್ಧ ಬಳಸುತ್ತೆ. ಅದರಲ್ಲೇನು ಅನುಮಾನವೇ ಬೇಡ. ಈಗ ರಾಜ್ಯದ ಪಾಲು, ತೆರಿಗೆ ಪಾಲಿರ್ಬೋದು, ಈ ಚುನಾವಣೆಯಲ್ಲಿ ದೊಡ್ಡ ವಿಚಾರವಾಗಿ ಪರಿಗಣಿಸುತ್ತೆ. ಭದ್ರಾ ಮೇಲ್ದಂಡೆ ವಿಚಾರ ಖಂಡಿತವಾಗಿ ಮಹದಾಯಿ ವಿಚಾರವನ್ನ ಬಿಜೆಪಿಯ ವಿರುದ್ಧ ಅಸ್ತ್ರವಾಗಿ ಬಳಸುತ್ತೆ. ಬರವನ್ನ ಬಿಜೆಪಿ ಒಂದು ಚಿಕ್ಕಾಸು ಕೂಡ ಈ ರಾಜ್ಯದ ಜನರಿಗೆ ಕೊಡ್ಲಿಲ್ಲ. ಇಲ್ಲಿ ಮಾತಾಡೋಕ್ಕೆ ಯಾವುದೇ ನೈತಿಕ ಶಕ್ತಿ ಇಲ್ಲ ಅಂತ ಪ್ರೈಮ್ ಮಿನಿಸ್ಟರ್ನ ಅಟ್ಯಾಕ್ ಮಾಡೋದಕ್ಕೆ, ಅಮಿತ್ ಶಾ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಈ ಅಸ್ತ್ರಗಳನ್ನ ಕಾಂಗ್ರೆಸ್ ಖಂಡಿತವಾಗಿ ಬಳಸುತ್ತೆ. ಆದ್ರಿಂದ ಈ ಚುನಾವಣೆ ಒಂದು ಪಕ್ಷಕ್ಕೆ ರಾಷ್ಟ್ರೀಯವಾದ, ಇನ್ನೊಂದು ಪಕ್ಷಕ್ಕೆ ಪ್ರಾದೇಶಿಕವಾದ, ರಾಷ್ಟ್ರೀಯವಾದ ವರ್ಸಸ್ ಪ್ರಾದೇಶಿಕವಾದ ಅನ್ನುವಂಥ ಎರಡು ಸ್ಟ್ರಾಟಜಿಯ ಮೇಲೆ ಈ ಚುನಾವಣೆ ಬಲವಾಗಿ ನಡೆಯುತ್ತೆ. ಮತ್ತು ಕೆಲವು ಸಂಸತ್ ಸದಸ್ಯರ ಮೇಲೆ ಈ ಇಶ್ಯೂಸ್, ಪ್ರಾದೇಶಿಕವಾದಂಥ ಇಶ್ಯೂಸ್ ಪರಿಣಾಮ ಬೀರುತ್ತೆ. ಬರಕ್ಕೆ ಒಂದು ನಯಾ ಪೈಸನೂ ಕೊಡ್ಲಿಲ್ಲ ಅನ್ನೋದಿದೆಯಲ್ಲ, ಇನ್ನು ಟೈಮ್ ಇದೆ. ಬರಬೇಕಾದ್ರೆ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡ್ಕೊಂಡು ಬಂದ್ರೆ ಅವರಿಗೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಕ್ಯಾಂಪೇನಿಗೆ ಪ್ರೈಮ್ ಮಿನಿಸ್ಟರ್ ಅಥವಾ ಬೇರೆ ನ್ಯಾಷನಲ್ ಲೀಡರ್ಸ್ ಬರಬೇಕಾದ್ರೆ ಕರ್ನಾಟಕಕ್ಕೆ ಒಂದು ಪ್ಯಾಕೇಜ್ ಅನೌನ್ಸ್ ಮಹದಾಯಿ ಏನೂ ಆಗಿಲ್ಲ, ವಿಜಯೋತ್ಸವವನ್ನೇ ಆಚರಿಸ್ಬಿಟ್ರು, ಏನೂ ಆಗಿಲ್ಲ. ಈ ಇಶ್ಯೂಸ್ಗಳು ಈ ಚುನಾವಣೆಯಲ್ಲಿ ಅಗ್ರೆಸಿವ್ ಆದಂತಹ ಒಂದು ಚಿತ್ರಣವನ್ನ ಕರ್ನಾಟಕ ರಾಜ್ಯ ರಾಜಕಾರಣದ ಚುನಾವಣೆಯಲ್ಲಿ ಅವು ಪಡ್ಕೋತಾರೆ. ಇನ್ನು ಕ್ಯಾಂಡಿಡೇಟ್ಸು, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ಗಳು ಕೊರತೆ ಅಂತ ಹೇಳಿದ್ವಿ. ಈಗ ಇವತ್ತು ನಾಳೆ ಒಳಗೆ ಕ್ಯಾಂಡಿಡೇಟ್ ಅನೌನ್ಸ್ ಆಗುತ್ತೆ. ಮಂತ್ರಿಗಳ ಬಗ್ಗೆ ನಮಗಿನ್ನೂ ಅವರು ನಿಲ್ಲಲ್ಲ ಅಂತ ಹೇಳಿದ್ದಾರೆ ಹೊರತು, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದ ನಾಯಕರಾಗಿರೋದ್ರಿಂದ ಅವರಿಗೆ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಿರೋದ್ರಿಂದ, ಕ್ಯಾಂಡಿಡೇಟ್ಸ್ಗಳನ್ನ ಹೇಗೆ ಫೀಲ್ಡ್ ಮಾಡಬೇಕು ಅನ್ನೋದು ಗೊತ್ತಿರೋದ್ರಿಂದ, ಮಂತ್ರಿಗಳನ್ನ ಫೀಲ್ಡ್ ಮಾಡೋದ್ರ ಬಗ್ಗೆ ಯಾವುದೇ ಆದರೂ ಪ್ರಮುಖವಾದ ತೀರ್ಮಾನವನ್ನು ಯಾರು ಒಪ್ಪಲಿ ಬಿಡಲಿ, ನಾವು ಇದನ್ನ
ಮಾಡೇ ಮಾಡ್ತೀವಿ, ನೀವು ಇದನ್ನು ನಿಲ್ಲೇಬೇಕು ಅನ್ನುವಂತಹ ಕೆಲವು ಡೈರೆಕ್ಷನ್ಸ್ ಏನಾದರೂ ಕೊಟ್ಟು ಕೆಲವು ಹೆಸರನ್ನು ಅನೌನ್ಸ್ ಮಾಡಿದರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಬಟ್ ಅವ್ರು ರೆಡಿ ಇದ್ದಾರಾ ಅಂತ ಹೇಳಿ ಇವಾಗ ರೆಡಿ ಇಲ್ಲದೆ ಹೋದ್ರು ಬಲವಂತಕ್ಕಾದ್ರೂ ನಿಲ್ಲಿಸಬೇಕು, ಬಲವಂತಕ್ಕೆ ನಿಲ್ಲೇಬೇಕು ಅಂತ, ಮತ್ತು ಕೆಲವು ಸಚಿವರಿಗೆ ನೀನು ಈ ಜವಾಬ್ದಾರಿ ಕೊಟ್ಟು ಗೆಲ್ಲಿಸ್ಲಿಲ್ಲ ಅಂದ್ರೆ ಸಚಿವ ಸ್ಥಾನ ಹೋಗುತ್ತೆ